Hi team, good morning, good afternoon, good evening. Welcome to Bullseye ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಏನಾಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ವಿಡಿಯೋ ತುಂಬ ಲೈಕ್ ಇಟ್ಸ್ ನಾಟ್ ಸೋ ಗ್ರೇಟ್ ಎಕ್ಸ್ಪ್ಲನೇಷನ್. ಐ ಫೆಲ್ಟ್ ಇಟ್ ಬಿಕಾಸ್ ನಾನು ತುಂಬ ಟಯರ್ಡಾಗಿ ಬಂದಿದ್ದೆ. ನಿಯರ್ಲಿ 1000-1500 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಆ ಟ್ರಾವೆಲಿಂಗ್ ಮಾಡ್ಕೊಂಬಂದು ಕೂಡ ವಿಡಿಯೋ ಅಪ್ಲೋಡ್ ಮಾಡಬೇಕು, ನಿಮಗೆ ಅಟ್ಲೀಸ್ಟ್ ಸ್ಮಾಲ್ ಅನಾಲಿಸಿಸ್ನ ನಾನು ಹೇಳಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಐ ಜಸ್ಟ್ ಮೇಡ್ ಎ ವಿಡಿಯೋ ಆ್ಯಂಡ್ ಫೈನಲಿ that video is not a great explanation. Now I am trying to make you some good video on Nifty 50. I will give you proper explanation. So my trade is running on USD/CAD. I am on my target around this area. So meanwhile I have to go and trade on OTE entry area, and this has been taken stop loss for gold. No problem, stop losses are inevitable. USD/CAD trade is running. GBP USD I have taken the trade, but still the trade is running. OTE area it has been in the support, and Euro USD my trade has been triggered and still it's going towards the target. So the trade the main advantage of OTE ಏನಪ್ಪ ಅಂತಂದರೆ, OTE ಏರಿಯಾದಲ್ಲಿ ನೀವು ಯಾವಾಗಲೇ ಟ್ರೇಡ್ ತೊಗೊಂಡ್ರು OTE ಏರಿಯಾದಲ್ಲಿ ನಿಮಗೆ ಸ್ನೈಪರ್ ಎಂಟ್ರಿ ಸಿಗುತ್ತೆ ಆ್ಯಂಡ್ RR ಜಾಸ್ತಿ ಸಿಗುತ್ತೆ. ನೋಡಿ, ಇಲ್ಲಿ ನಾನು ಸ್ಟಾಪ್ ಲಾಸ್ ಇಲ್ಲೇ ಇಟ್ಟಿರ್ತೀನಿ, ಬಟ್ ಟಾರ್ಗೆಟ್ ಇಲ್ಲಿವರೆಗೂ ಇಟ್ಟಿರ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ 1:2 ಕವರ್ ಆಗಿಬಿಟ್ಟಿರುತ್ತೆ ಈಸಿಯಾಗಿ. ದಟ್ ಈಸ್ ದ ಒನ್ ಗುಡ್ ನೇಚರ್ ಆಫ್ OTE. ಫೈನ್, ಲೀವ್ ಇಟ್. ನೌ ಐ ವಿಲ್ ಮೂವ್ ಇಟ್ ಟು ನಿಫ್ಟಿ 50. ಓಕೆ, ನಿಫ್ಟಿ 50 ಏನಾಗಿದೆ? ನಿಫ್ಟಿ 50 ಇವತ್ತು ಡೇ ಎಂಡ್ ಆಗಿದೆ. ಡೇ ಎಂಡ್ ಆದಮೇಲೆ ಡೇ ಎಂಡ್ ಆಗಿದೆ. ಡೇ ಏನಾಗಿದೆ, ಎಂಟೈರ್ ಡೇ ಮಾರ್ಕೆಟ್ ಎಲ್ಲಿಂದ ಎಲ್ಲಿವರೆಗೂ ಹೋಗಿದೆ, 5 ಮಿನಿಟ್ಸು 15 ಮಿನಿಟ್ಸು ಎಲ್ಲದನ್ನು ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಡೈಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ಏನಾಗಿದೆ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ಲೆಟ್ ಮೀ ರಿಮೂವ್ ಆಲ್ ಮೈ ಮಾರ್ಕಿಂಗ್. ಈ ಮಾರ್ಕಿಂಗ್ ಇದೆಯಲ್ಲ 24,770, ಅದು ಇವತ್ತಲ್ಲ ನಾಳೆ ಆ ಝೋನ್ ಬಂದೇ ಬರುತ್ತೆ. ಮಾರ್ಕೆಟ್ ಅಲ್ಲಿವರೆಗೂ ಟ್ರಿಗರ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಟ್. ವೆಯ್ಟ್ ಫಾರ್ ಎ ಪ್ರಾಪರ್ ಮೊಮೆಂಟಮ್, ವೆಯ್ಟ್ ದ ಮಾರ್ಕೆಟ್ ಟು ಕಮ್ ಡೌನ್ ಓವರ್ ಹಿಯರ್. ಸೊ ಮಾರ್ಕೆಟ್ ಇವಾಗ ನೋಡಿ, ಇಲ್ಲಿ ಈ ಜಾಗ ಇದೆಯಲ್ಲ, ಈ ಜಾಗ ಬಂದ್ಬಿಟ್ಟು ಒಂದು ಕ್ರೂಷಿಯಲ್ ಸಪ್ಲೈ ಝೋನ್. ಓಕೆ, 25,013.65. ದಟ್ ಈಸ್ ಎ ವೆರಿ ಕ್ರೂಷಿಯಲ್ ಏರಿಯಾ. ಸೊ ಮಾರ್ಕೆಟು ಈ ಏರಿಯಾ ಕ್ರಾಸ್ ಮಾಡಬೇಕು ಅಂತಂದರೆ, ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಪೆಂಡಿಂಗ್ ಆರ್ಡರ್ಸ್ ಉಳ್ಕೊಂಡಿರೋ ಪೆಂಡಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಬೇಕು. ಈ ಪೆಂಡಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ, ಡೈರೆಕ್ಟಾಗಿ ಯಾರೋ ಒಬ್ಬರು ಫ್ರೆಶ್ ಇನ್ಸ್ಟಿಟ್ಯೂಷನಲ್ ಫಂಡರ್ಸು ಅಥವಾ ಯಾರು ಬಂದರೆ ಮಾರ್ಕೆಟ್ ಈ ಜಾಗನ ಜಂಪ್ ಮಾಡುತ್ತೆ. ಯಾವಾಗಲೂ ಹೇಳ್ತೀನಿ ಕೇಳಿ, ಮಾರ್ಕೆಟು ಒಂದು ಆರ್ಡರ್ ಬ್ಲಾಕ್ನ ಅಥವಾ ಸಪ್ಲೈ ಝೋನ್ನ, ಡಿಮ್ಯಾಂಡ್ ಝೋನ್ನ ಬ್ರೇಕ್ ಮಾಡಬೇಕು ಅಂತಂದರೆ, ಇಲ್ಲ ಫ್ರೆಶ್ ಇನ್ಸ್ಟಿಟ್ಯೂಷನಲ್ ಫಂಡರ್ಸ್ ಬರಬೇಕು, ಇಲ್ಲ ಅಂತಂದರೆ ಮಾರ್ಕೆಟು ಡೈರೆಕ್ಟಾಗಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಿಂದ ಅದರಿಂದ ಜಂಪ್ ಮಾಡಬೇಕು. ಗ್ಯಾಪ್ ಅಪ್ ಆ್ಯಂಡ್ ಗ್ಯಾಪ್ ಡೌನ್ ಇಸ್ ಆಲ್ಸೋ ಇನ್ಸ್ಟಿಟ್ಯೂಷನಲ್ ಫಂಡರ್ಸ್ ಓನ್ಲಿ. ಬಟ್ ಮಾರ್ಕೆಟ್ ವಾಟ್ ಇಟ್ ವಿಲ್ ಟ್ರೈ ಟು ಡೂ ಇಸ್, ಇಟ್ ವಿಲ್ ಟ್ರೈ ಟು ನಾಟ್ ಗಿವ್ ಯು ದ ಆಪರ್ಚುನಿಟಿ ಟು ಎಂಟರ್. ಓಕೆ, ಸೊ ವಾಟ್ ಇಟ್ ವಿಲ್ ಡೂ, ಈಗ ಏನು ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ಇಲ್ಲಿಂದ ಜಂಪ್ ಮಾಡುತ್ತೆ. ಅವಾಗ ರೀಟೇಲರ್ಸ್ ಏನು ಮಾಡ್ತೀರಾ ನೀವು? ರೀಟೇಲರ್ಸ್ ಎಲ್ಲರೂ ಓಕೆ ಇಲ್ಲಿಂದ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಬೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಬೈ ಮಾಡೋಕ್ಕೆ ಟ್ರೈ ಮಾಡಿದಾಗ ಆಬ್ವಿಯಸ್ಲಿ ಮಾರ್ಕೆಟು ಎಲ್ಲದೂ ಸ್ಟಾಪ್ ಲಾಸ್ನ ಟ್ರಿಗರ್ ಮಾಡುತ್ತೆ. ಯಾಕಂದರೆ ಕೆಳಗಡೆ ಪೆಂಡಿಂಗ್ ಆರ್ಡರ್ಸ್ ಉಳ್ಕೊಂಡಿರುತ್ತೆ. ಆ ಪೆಂಡಿಂಗ್ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಮಾರ್ಕೆಟ್ ಸ್ವಲ್ಪ ಕೆಳಗೆ ಬರಬೇಕು. ಆ ಕೆಳಗಡೆ ಬರಬೇಕಾದ್ರೆ ಏನಾಗುತ್ತೆ, ಮಾರ್ಕೆಟ್ ಆಬ್ವಿಯಸ್ಲಿ ಸ್ಟಾಪ್ ಲಾಸ್ ಹಂಟ್ ಮಾಡುತ್ತೆ. ಸೊ ಯಾವಾಗಲೇ ಆಗಲಿ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದಾಗ ಮಾರ್ಕೆಟ್ ಗ್ಯಾಪ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಗ್ಯಾಪ್ ಕವರ್ ಮಾಡುತ್ತಲ್ಲ, ಗ್ಯಾಪ್ ಕವರ್ ಆಗೋತಕ್ಕ ವೆಯ್ಟ್ ಮಾಡಿ. ಹಂಗಂತ ಗ್ಯಾಪ್ ಅಪ್ ಓಪನ್ ಆಯಿತು, ನಾನು ಡೈರೆಕ್ಟಾಗಿ ಅಲ್ಲಿಂದ ಸೆಲ್ ಓಪನ್ ಮಾಡಿದ್ರೆ ಮಾರ್ಕೆಟ್ಗೆ ಡೈರೆಕ್ಟಾಗಿ ನಂದು ಪ್ರಾಫಿಟ್ ಕೊಡುತ್ತೆ ಅಂತ ಹೇಳ್ತೀರಾ? ನೋ, ದಟ್ಸ್ ನಾಟ್ ಅಪ್ ದಟ್ಸ್ ಆಲ್ಸೋ ನಾಟ್ ದಿ ಕೇಸ್ ಆ್ಯಕ್ಚುಲಿ. ಸೊ ಮಾರ್ಕೆಟ್ ನೋಡಿ, ಇಲ್ಲೇ ಗ್ಯಾಪ್ ಅಪ್ ಓಪನ್ ಆಯಿತು, ಮಾರ್ಕೆಟಿಂದ ಗ್ಯಾಪ್ ಕವರ್ ಮಾಡಲಿಲ್ಲ. ಓಕೆ, ನೋಡಿ ಗ್ಯಾಪು ಅಪ್ಪು ಮತ್ತು ಗ್ಯಾಪ್ ಡೌನ್ ಇದೆಯಲ್ಲ, ಇದನ್ನು ಕವರ್ ಮಾಡೋದು ಯಾವಾಗ ಅಂತಂದರೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಓಪನ್ ಆಗೋ ಗ್ಯಾಪ್ ಅಪ್ಪು, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಓಪನ್ ಮಾಡೋ ಗ್ಯಾಪ್ ಡೌನು, ಇದು ಆಟೋಮೆಟಿಕ್ಕಾಗಿ ಕವರ್ ಮಾಡುತ್ತೆ, ಇಲ್ಲ ಅಂತಲ್ಲ. ಅದೇ ನೀವೇನಾದರೂ ಡೈರೆಕ್ಟಾಗಿ ಡೈಲಿ ಟೈಮ್ ಫ್ರೇಮಲ್ಲಿ ಕ್ರಿಯೇಟ್ ಆಗುತ್ತಲ್ಲ ಗ್ಯಾಪ್ ಅಪ್ಪು, ಆ ಗ್ಯಾಪ್ಸ್ ಎಲ್ಲ ಕವರ್ ಮಾಡಬೇಕು ಅಂದರೆ ಮಾರ್ಕೆಟು ಒಂದು ದೊಡ್ಡ ಪಾತ್ನ ಫಾಲೋ ಮಾಡ್ಕೊಂಬಂದು ಆ ಗ್ಯಾಪ್ನ ಕವರ್ ಮಾಡುತ್ತೆ. ಸೊ ಮಾರ್ಕೆಟ್ ಇವತ್ತು ಫುಲ್ ಡೇ ಅಪ್ ಟ್ರೆಂಡಲ್ಲಿತ್ತು. ನೀವು ಇಫ್ ಯು ಕೇರ್ಫುಲ್ಲಿ ಅಬ್ಸರ್ವ್, ಮಾರ್ಕೆಟ್ ಆ್ಯಕ್ಚುಲಿ ಓಪನ್ ಆಗಿದ್ದು ಗ್ಯಾಪ್ ಅಪ್ಪಲ್ಲಿ. ನೋಡಿ, ನಾನು ಮುಂಚೆನೇ ಮಾರ್ಕ್ ಮಾಡಿಟ್ಟಿದ್ದೆ. ಆ್ಯಂಡ್ ಎಸ್ಟರ್ಡೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಗ್ಯಾಪ್ ಅಪ್ ಓಪನ್ ಆದರೆ ಫ್ರೆಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಫ್ರೆಶ್ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗುತ್ತೆ. ಆ ಫ್ರೆಶ್ ಡಿಮ್ಯಾಂಡ್ ಝೋನಲ್ಲಿ ಬೈ ಮಾಡಿ. ಗ್ಯಾಪ್ ಡೌನ್ ಓಪನ್ ಆದರೆ ಫ್ರೆಶ್ ಸಪ್ಲೈ ಝೋನಲ್ಲಿ ಬೈ ಮಾಡಿ ಅಂತ ಹೇಳಿದ್ದೆ. ಸೊ ಆಬ್ವಿಯಸ್ಲಿ ಮಾರ್ಕೆಟ್ ಏನಾಯಿತು, ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಅಪ್ ಓಪನ್ ಮಾಡಿದ್ಮೇಲೆ ಆ ಗ್ಯಾಪ್ ಕವರ್ ಆಯಿತು. ಇಲ್ಲಿಂದ ಮಾರ್ಕೆಟ್ ಡೈರೆಕ್ಟಾಗಿ ಒಂದೇ ಸೈಡ್ ಮೂವ್ಮೆಂಟ್ ಕೊಟ್ಟಿದೆ. ಆ್ಯಂಡ್ ಮಾರ್ಕೆಟ್ ಮೋರ್ ಓವರ್ 2 ದಿನದಿಂದ ಒಂದೇ ಒಂದು ರೆಕ್ಟ್ಯಾಂಗಲ್ ಝೋನಲ್ಲಿ ಮಾರ್ಕೆಟು ಟ್ರ್ಯಾಪ್ ಆಗಿದೆ. ಸೊ ಮಾರ್ಕೆಟ್ ಈಸ್ ಡೈರೆಕ್ಟ್ಲಿ ಇನ್ಸೈಡ್ ದಿಸ್ ರೆಕ್ಟ್ಯಾಂಗಲ್ ಝೋನ್.
ಓಕೆ, ಕಂಪ್ಲೀಟ್ಲಿ ಇದರೊಳಗೆ ಮಾರ್ಕೆಟ್ ಇದರಿಂದ ಬ್ರೇಕ್ ಆಗೋ ತನಕ ನೀವು ಯಾರು ಏನೂ ಆ್ಯಕ್ಷನ್ಸ್ ತೊಗೊಳಕ್ಕಾಗಲ್ಲ. ರೀಟೇಲರ್ಸ್ ಆ್ಯಕ್ಷನ್ಸ್ ತೊಗೊಳ್ಬೋದು, ಸಣ್ಣ ಪುಟ್ಟ ಒಂದು 10 ಪಾಯಿಂಟ್ಸು 30 ಪಾಯಿಂಟ್ಸು 50 ಪಾಯಿಂಟ್ಸು ಅದ್ರ ಮೇಲೆ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಯು ಕೆನಾಟ್ ಕವರ್ ಲೈಕ್ 100 ಪಾಯಿಂಟ್ಸ್. ಮಾರ್ಕೆಟೇ 100 ಪಾಯಿಂಟ್ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ಹೌ ಕ್ಯಾನ್ ಯು ಕವರ್ 100 ಪಾಯಿಂಟ್ಸ್? ಸೊ ನೆಕ್ಸ್ಟ್ ಈ ಜಾಗ ಬಿಟ್ಟರೆ ಮತ್ತೆ ಮಾರ್ಕೆಟ್ ಏನಾದರೂ ಬ್ರೇಕ್ ಆಗುತ್ತೆ, ಐ ಮೀನ್ ಲೈಕ್ ಮಾರ್ಕೆಟ್ಗೆ ಏನಾದರೂ ರೆಸಿಸ್ಟೆನ್ಸ್ ಇದೆ ಅಂದರೆ ರೆಸಿಸ್ಟೆನ್ಸ್ ಇರೋವಂಥ ಜಾಗ ಬಂದ್ಬಿಟ್ಟು ಇದು. ಸೊ ಓಕೆನಾ. ಸೊ ಮಾರ್ಕೆಟ್ ನಾನು ಮುಂಚೆನೇ ಹೇಳಿದ್ದೆ, ಗ್ಯಾಪ್ ಅಪ್ ಓಪನ್ ಆದರೆ ವೆಯ್ಟ್ ಮಾಡಿ, ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಮತ್ತು ಇಲ್ಲಿವರೆಗೂ ಬರೋತಕ್ಕ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಟ್ರೇಡ್ ನಾನು ನಿಮಗೆ ತುಂಬ ನೀಟಾಗಿ ಹೇಳಿದ್ದೆ. ಗ್ಯಾಪ್ ಅಪ್ ಓಪನ್ ಆಗಲ್ಲ ಅಂತ ಹೇಳಿದ್ದೆ ನಾನು. ಆ್ಯಕ್ಚುಲಿ ಗ್ಯಾಪ್ ಅಪ್ ಓಪನ್ ಆದರೆ ಅಂತಲೂ ಒಂದು ಕಂಡೀಷನ್ ಹೇಳಿದ್ದೆ. ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂದರೆ ಫ್ರೆಶ್ ಆಗಿ ಕ್ರಿಯೇಟ್ ಆಗೋ ಆರ್ಡರ್ ಬ್ಲಾಕಲ್ಲಿ ಬೈ ಮಾಡಿ, ಆಮೇಲೆ ಅಲ್ಲಿಂದ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಮತ್ತು ಅಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂತಲೂ ನಾನು ನಿಮಗೆ ಹೇಳಿದ್ದೆ. ಲಾಸ್ಟ್ ವಿಡಿಯೋ ತೆಗೆದು ನೋಡಿ, ನಿಮಗೆ ಎಲ್ಲರಿಗೂ ಅನ್ನಿಸ್ಬೋದು ನಾನು ವಿಡಿಯೋ ಮಾಡ್ತಿರೋದು ಸುಮ್ಮನೆ, ಐ ಮೀನ್ ಲೈಕ್ ಲಾಸ್ಟ್ ವಿಡಿಯೋ ತೆಗೆದು ನೋಡಿ ಅಂತ ಯಾರ್ಯಾರು ಫ್ರೆಶ್ ಆಗಿ ನೋಡ್ತಿದ್ದೀರಾ ವಿಡಿಯೋನ ಅವ್ರಿಗೆ ಹೇಳ್ತಾ ಇರೋದು. ಲಾಸ್ಟ್ ವಿಡಿಯೋ ತೆಗೆದು ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಒಂದು ಸರಿ ನೀವು ಲಾಸ್ಟ್ ವಿಡಿಯೋ ತೆಗೆದು ನೋಡಿದ್ರೆ ಆಬ್ವಿಯಸ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಮೈ ಲಾಜಿಕ್ ಈಸ್ ವರ್ಕಿಂಗ್, ಹೌ ಮೈ ಅನಾಲಿಸಿಸ್ ಇಸ್ ವರ್ಕಿಂಗ್. ಓಕೆ, ಡೋಂಟ್ ನೆಗ್ಲೆಕ್ಟ್ ಇಟ್. ಲಾಸ್ಟ್ ವಿಡಿಯೋ ತೆಗೆದು ನೋಡಿದ್ರೆ ನಿಮಗೆ ಖಂಡಿತ ನಾನು ಅನಾಲಿಸಿಸ್ ಅರ್ಥ ಆಗುತ್ತೆ, ಮಾರ್ಕೆಟ್ ಯಾಕೆ ಹೆಂಗೆ ಮೂವ್ ಆಗುತ್ತೆ ಎಲ್ಲದೂ ಅರ್ಥ ಆಗುತ್ತೆ ನಿಮಗೆ. ಮಾರ್ಕೆಟ್ ಯಾಕೆ ಅಲ್ಲಿಂದನೇ ಮೂವ್ ಆಯಿತು, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದಾಗ ಫ್ರೆಶ್ ಆರ್ಡರ್ ಬ್ಲಾಕ್ ಹೆಂಗಿರುತ್ತೆ, ಗ್ಯಾಪ್ ಡೌನ್ ಓಪನ್ ಆದಾಗ ಫ್ರೆಶ್ ಸಪ್ಲೈ ಝೋನ್ ಹೆಂಗಿರುತ್ತೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆ, ಫೈನಲಿ ಟುಡೇ ಮಾರ್ಕೆಟ್ ಕಂಡೀಷನ್ ಏನು? ಟುಡೇ ಮಾರ್ಕೆಟ್ ಕಂಡೀಷನ್ ಏನಪ್ಪ ಅಂತಂದರೆ, ಸೊ ಮಾರ್ಕೆಟ್ ಆ್ಯಕ್ಚುಲಿ ಮಾರ್ಕೆಟ್ ಆಲ್ರೆಡಿ ಗ್ಯಾಪ್ ಅಪ್ ಓಪನ್ ಆಯಿತು, ಅಲ್ಲಿಂದ ಬಂತು ಮತ್ತೆ ವಾಪಸ್ ಮೇಲಕ್ಕೆ ಹೋಯಿತು. ಈ ಜಾಗನೇ ಒಂದು ಕ್ರೂಷಿಯಲ್ ಸಪ್ಲೈ ಝೋನ್. ದಿಸ್ ಇಸ್ ಎ ಕ್ರೂಷಿಯಲ್ ಸಪ್ಲೈ ಝೋನ್. ಓಕೆ, ಮಾರ್ಕೆಟ್ ಇವತ್ತು ಖಂಡಿತವಾಗ್ಲೂ ಇನ್ಸೈಡ್ ಕ್ಯಾಂಡಲ್ ಆಗಿದೆ. ನಾನು ಯಾವಾಗಲೂ ಹೇಳ್ತೀನಿ, ಇನ್ಸೈಡ್ ಕ್ಯಾಂಡಲ್ ಆದಾಗ ನಮಗೆ ಅನಲೈಸ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ. ಯಾಕಂದರೆ ಇನ್ಸೈಡ್ ಕ್ಯಾಂಡಲಲ್ಲಿ ಮಾರ್ಕೆಟು ಯಾವುದೇ ರೀತಿಯಾದ ಡಿಸಿಷನ್ ಹೇಳಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ, ಈ ಇನ್ಸೈಡ್ ಕ್ಯಾಂಡಲಲ್ಲಿ ಒಂದು ಕಥೆನೇ ಇದೆ. ಏನು ಕತೆ ಅಂತಂದರೆ, ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ, ಇಲ್ಲಿಂದ ಇಲ್ಲಿ ತನಕ ಬಯರ್ಸ್ ಬಂದಿದ್ದಾರೆ, ಸ್ವಲ್ಪ ಸೆಲ್ಲರ್ಸ್ ಇದ್ದಾರೆ. ಸೆಲ್ಲರ್ ಪ್ರೆಷರ್ ಜಾಸ್ತಿ ಇಲ್ಲ, ಬಯರ್ಸ್ ಪ್ರೆಷರ್ ಜಾಸ್ತಿ ಇದೆ. ಬಟ್ ಇಲ್ಲಿ ವ್ಯಾಕ್ಯೂಮ್ ಬ್ಲಾಕ್ ಇದೆ. ಈ ವ್ಯಾಕ್ಯೂಮ್ ಬ್ಲಾಕ್ ಏನು ಮಾಡುತ್ತೆ, ಮಾರ್ಕೆಟಲ್ಲಿ ಅಲ್ಲಿ ಸಪ್ಲೈ ಝೋನ್ ಕ್ರಿಯೇಟ್ ಆಗಿದೆ. ಈ ಸಪ್ಲೈ ಝೋನ್ ಇದೆ ವೆರಿ ಸ್ಟ್ರಾಂಗ್ ಸಪ್ಲೈ ಝೋನ್. ಇಲ್ಲಿರೋ ಬೈಯರ್ಸ್ಗೆ ಈ ವ್ಯಾಕ್ಯೂಮ್ ಬ್ಲಾಕ್ ಬ್ರೇಕ್ ಮಾಡೋ ಅಂಥ ಕೆಪಾಸಿಟಿ ಇರಲಿಲ್ಲ ಅಂತಂದರೆ ಏನರ್ಥ, ಇಲ್ಲಿರೋ ಬೈಯರ್ಸ್ಗೆ ಈ ವ್ಯಾಕ್ಯೂಮ್ ಬ್ಲಾಕ್ನ ಬ್ರೇಕ್ ಮಾಡಿ ಹೊಸ ಬೈ ಆರ್ಡರ್ ಕ್ರಿಯೇಟ್ ಮಾಡೋಷ್ಟು, ಹೊಸ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ಇವಾಗ ಏನಾಗಬೇಕು ಮಾರ್ಕೆಟಲ್ಲಿ, ಈದರ್ ಇನ್ಸ್ಟಿಟ್ಯೂಷನಲ್ ಫಂಡರ್ಸ್ ಬರಬೇಕು, ಇಲ್ಲ ಅಂದರೆ ಮಾರ್ಕೆಟು ಇನ್ಸ್ಟಿಟ್ಯೂಷನಲ್ ಫಂಡರ್ಸ್ ಯಾರ್ಯಾರು ಇಲ್ಲಿ ಬೈ ಮಾಡಿದಾರೋ ಅವರು ಮಾರ್ಕೆಟಿಂದ ಎಕ್ಸಿಟ್ ಆದಾಗ ಮಾರ್ಕೆಟು ಒಂದು ಸ್ವಲ್ಪ ಡೌನ್ಫಾಲ್ ಕೊಡುತ್ತೆ. ಆ ಡೌನ್ಫಾಲ್ ಕೊಟ್ಟಾಗ ಈ OT ಝೋನಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಏನೂ ಆ್ಯಕ್ಷನ್ಸ್ ತೊಗೋಬೇಡಿ. ಮಾರ್ಕೆಟಲ್ಲಿ ಡೈಲಿ ಟ್ರೇಡ್ ಮಾಡೋಕ್ಕಾಗುತ್ತಾ? ನೆವರ್. ಮಾರ್ಕೆಟ್ ಯಾವಾಗ ಮೂಮೆಂಟ್ ಕೊಡುತ್ತೆ ಆವಾಗ ಮಾತ್ರ ಟ್ರೇಡ್ ಮಾಡೋಕ್ಕಾಗೋದು ನಿಮಗೆ. ಓಕೆನಾ. ಮಾರ್ಕೆಟ್ ಡೈಲಿ ಮೂಮೆಂಟ್ ಕೊಡೋಲ್ಲ, ಯಾವಾಗ ಮೂಮೆಂಟ್ ಕೊಡುತ್ತೆ ಆವಾಗ ಟ್ರೇಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾಳೆ ಅನಾಲಿಸಿಸ್ ಏನಾಗಿರುತ್ತೆ, ಸೇಮ್ ಆ್ಯಸ್ ಯೂಶುವಲ್ ಡೈಲಿ ಕತೆ. ಮಾರ್ಕೆಟ್ ಒಂದೇ ಲೆವೆಲಲ್ಲಿದ್ದರೆ ಒಂದೇ ಥರ ಇರುತ್ತೆ ಎಕ್ಸ್ಪ್ಲನೇಷನ್ನು. ಮಾರ್ಕೆಟ್ ಲೆವೆಲ್ ಚೇಂಜ್ ಆಗ್ತಾ ಇಲ್ಲ. ಮಾರ್ಕೆಟ್ ಲೆವೆಲ್ ಚೇಂಜ್ ಆದರೆ ನೋಡಿ ಅಪ್ಪಿತಪ್ಪಿ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಬ್ರೇಕ್ ಆದರೆ ಆವಾಗ ನಾನು ಹೇಳ್ತೀನಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಪ್ಪಿತಪ್ಪಿ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಬ್ರೇಕ್ ಆಯಿತು ಅಂತಾರೆ ನೋಡಿ, ಇಲ್ಲಿ ಈ ಲೆವೆಲ್ ಬ್ರೇಕ್ ಆದರೆ ನೆಕ್ಸ್ಟು ನೀವು ಮಾರ್ಕೆಟಲ್ಲಿ ಇಲ್ಲಿವರೆಗೂ ನೈಸಾಗಿ ಹೋಲ್ಡ್ ಮಾಡಿ. ನೀವು ಅನ್ಕೋಬೋದು ಏನಪ್ಪ ಇವನು ಬರೀ 100 ಪಾಯಿಂಟ್ಸ್ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ನೋಡಿ 90 ಪಾಯಿಂಟ್ಸ್ ಕವರ್ ಮಾಡೋದು ಮಾರ್ಕೆಟಲ್ಲಿ ಅಷ್ಟು ಈಸಿ ಇಲ್ಲ. 100 ಪಾಯಿಂಟ್ಸ್ 50 ಪಾಯಿಂಟ್ಸ್ ಕವರ್ ಮಾಡೋಕ್ಕಾಗಲ್ಲ, ಟು ಬಿ ಫ್ರ್ಯಾಂಕ್. ಓಕೆನಾ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ಈ ಜಾಗದಿಂದ ಮಾರ್ಕೆಟ್ನ ಗ್ಯಾಪ್ ಅಪ್ ಓಪನ್ ಆಯಿತು ಅಂತಂದರೆ ಇಲ್ಲಿ ಫ್ರೆಶ್ ಆರ್ಡರ್ ಬ್ಲಾಕ್ ಬರುತ್ತೆ. ಫ್ರೆಶ್ ಆರ್ಡರ್ ಬ್ಲಾಕ್ ಬೈ ಮಾಡಿ ಇಲ್ಲಿವರೆಗೂ ಹೋಲ್ಡ್ ಮಾಡಿ. ಸಿಂಪಲಾಗಿ ಹೇಳ್ತೀನಿ ನೋಡಿ, ಫ್ರೆಶ್ ಇಲ್ಲಿಗೆ ಓಪನ್ ಆಯ್ತು ಮಾರ್ಕೆಟು. ಓಕೆ, 1 ಸೆಕೆಂಡ್. ಓಕೆ, ಇಲ್ಲಿಗೆ ಬಂತು, ಗ್ಯಾಪ್ ಅಪ್ ಓಪನ್ ಆಯಿತು, ಫ್ರೆಶ್ ಆರ್ಡರ್ ಬ್ಲಾಕ್ ಬೈ ಮಾಡಿ ಇಲ್ಲಿವರೆಗೂ ಹೋಲ್ಡ್ ಮಾಡಿ ಅಷ್ಟೇ. ದಟ್ಸ್ ಇಟ್, ನೋ ಮೋರ್ ಚೇಂಜ್. ಇಲ್ಲಿಂದ ಸ್ಮಾಲ್ ಅಲ್ಲ, ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋ ಮೋರ್ ಚೇಂಜ್ ಇನ್ ಎನಿ ಪ್ಲ್ಯಾನ್. ಇಷ್ಟೇ. ಇದು ಗ್ಯಾಪ್ ಅಪ್ ಸಿನಾರಿಯೋ, ಗ್ಯಾಪ್ ಡೌನ್ ಸಿನಾರಿಯೋ. ಬೇಸಿಕಲಿ ಹೇಳ್ತಾ ಇದ್ದೀನಿ, ಗ್ಯಾಪ್ ಡೌನ್ ಸಿನಾರಿಯೋ ಅಂದರೆ ಮಾರ್ಕೆಟು ಮತ್ತೆ ಇಲ್ಲಿಗೆ ಓಪನ್ ಆಗುತ್ತೆ, ಗ್ಯಾಪ್ ಡೌನ್ ಮತ್ತೆ ವಾಪಸ್ ಇಲ್ಲಿಗೆ ಹೋಗುತ್ತೆ, ಫ್ರೆಶ್ ಸಪ್ಲೈ ಝೋನ್ ಟಚ್ ಆಗುತ್ತೆ, ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಇನ್ನೊಂದು ಸ್ವಿಂಗ್ ಕೊಡುತ್ತೆ, ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಆಮೇಲೆ ಇಲ್ಲಿಗೆ ಹೋಗುತ್ತೆ. ಓಕೆ, ದಿಸ್ ಈಸ್ ವೆರಿ ವೆರಿ ಫೈನ್. ಐ ಮೀನ್ ಲೈಕ್ ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಎಂಟರ್ ಇನ್ ಟು ದ ಮಾರ್ಕೆಟ್. ಮಾರ್ಕೆಟ್ ಈಸ್ ನಾಟ್ ಗಿವಿಂಗ್ ಮಿ ಆಪರ್ಚುನಿಟಿ, ದಟ್ಸ್ ವೆಲ್ ಆ್ಯಂಡ್ ಗುಡ್, ದಟ್ಸ್ ಫೈನ್. ಐ ವಿಲ್ ನಾಟ್ ಟ್ರೇಡ್. ಬಟ್ ವಾಟ್ ಮೈ ಪ್ಲ್ಯಾನ್ಸ್ ಈಸ್ ಲೈಕ್ ದಿಸ್ ಓನ್ಲಿ. ನೆಕ್ಸ್ಟ್ ಈ ಜಾಗನೂ ಬ್ರೀಚ್ ಆದರೆ ನೆಕ್ಸ್ಟ್ ಮಾರ್ಕೆಟಲ್ಲಿ ಬರೋವಂಥ ಜಾಗ ಇಲ್ಲಿ ನೋಡಿ, ಈ ವ್ಯಾಕ್ಯೂಮ್ ಬ್ಲಾಕ್.
ನೋಡಿ ಈಗ ಮಾರ್ಕೆಟ್ ಯಾಕೆ ಈ ವ್ಯಾಕ್ಯೂಮ್ ಬ್ಲಾಕ್ಗಳು ಕ್ರಿಯೇಟ್ ಮಾಡ್ಕೊಂಡು ಹೋಗುತ್ತೆ ಅಂತಂದರೆ, ನೋಡಿ ಇಲ್ಲಿ ಈ ವ್ಯಾಕ್ಯೂಮ್ ಬ್ಲಾಕ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿತ್ತು. ಈ ವ್ಯಾಕ್ಯೂಮ್ ಬ್ಲಾಕ್ನ ಮಾರ್ಕೆಟ್ ಟಚ್ಚೇ ಮಾಡಿಲ್ಲ ಎಲ್ಲೂ. ಏನಕ್ಕೆ ಅಂದರೆ ನೋಡಿ ಇಲ್ಲಿ ಈ ವ್ಯಾಕ್ಯೂಮ್ ಬ್ಲಾಕಲ್ಲಿ ಆಟಾಡ್ತಾ ಇದೆ. ಅದೇ ಥರ ನೋಡಿ ಈ ವ್ಯಾಕ್ಯೂಮ್ ಬ್ಲಾಕ್ ಎಲ್ಲೂ ಟಚ್ ಆಗಿಲ್ಲಲ್ವಾ, ಮಾರ್ಕೆಟ್ ಬಂತು ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಮೇಲಕ್ಕೆ ಹೋಯ್ತು, ಮತ್ತೆ ಈಗ ಮತ್ತೆ ಮೇಲಕ್ಕೆ ಹೋಗ್ತದೆ. ಈ ಕೆಳಗಡೆ ಬಂದು ಇಲ್ಲಿಗೆ ಹೋದರೆ ನೆಕ್ಸ್ಟ್ ಮಾರ್ಕೆಟಲ್ಲಿ ಎಲ್ಲಿ ಆಟಾಡೋಕ್ಕೆ ಜಾಗ ಸಿಗುತ್ತೆ ಅಂದರೆ ಎಲ್ಲಿ ಪ್ರಾಫಿಟ್ ಬುಕಿಂಗ್ ಜಾಗ ಸಿಗುತ್ತೆ. ಇದು ನೋಡಿ ಇದು ಪ್ರಾಫಿಟ್ ಬುಕಿಂಗ್ ಜಾಗ. ಈ ವ್ಯಾಕ್ಯೂಮ್ ಬ್ಲಾಕಲ್ಲಿ ಮತ್ತೆ ಮಾರ್ಕೆಟ್ ಏನು ಮಾಡುತ್ತೆ, ಈಸಿಯಾಗಿ ಇದೇ ರೋಲ್ ಪ್ಲೇ ಮಾಡುತ್ತೆ. ನೀವು ಯಾರೂ ಕೂಡ ಇಷ್ಟು ನೀಟಾಗಿ ವ್ಯಾಕ್ಯೂಮ್ ಬ್ಲಾಕ್ ಹೆಂಗೆ ವರ್ಕ್ ಆಗುತ್ತೆ, ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಯಾರು ಒಬ್ಬರು ವ್ಯಾಕ್ಯೂಮ್ ಬ್ಲಾಕ್ ಬಗ್ಗೆ ಹೇಳಿಬಿಟ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು, ನಾನು ಯೂಟ್ಯೂಬ್ ವಿಡಿಯೋ ಮಾಡೋದನ್ನು ನಿಲ್ಲಿಸೇ ಬಿಡ್ತೀನಿ. ಯಾರೂ ಹೇಳ್ತಾ ಇಲ್ಲ. ಯಾರು ಈ ವ್ಯಾಕ್ಯೂಮ್ ಬ್ಲಾಕ್ ಅಂದರೆ ಹಿಂಗೆ ವರ್ಕ್ ಆಗುತ್ತೆ, ಗ್ಯಾಪ್ ಅಪ್ ಹೆಂಗೆ ವರ್ಕ್ ಆಗುತ್ತೆ, ಗ್ಯಾಪ್ ಡೌನ್ ಹೆಂಗೆ ವರ್ಕ್ ಆಗುತ್ತೆ. ನಿಮಗೆ ನೆನಪಿದೆಯಾ, ಈ ಏರಿಯಾ ನೋಡಿ ಗ್ಯಾಪ್ ಅಪ್ ಏರಿಯಾ. ಈ ಗ್ಯಾಪ್ ಅಪ್ ಏರಿಯಾದಲ್ಲಿ ನಾನು ನಿಮಗೆ ಬೈ ಟ್ರೇಡ್ ಕೊಟ್ಟಿದ್ದೆ, ಇಲ್ಲಿಂದ ಇಲ್ಲಿ ತನಕ ಹೋಗಿತ್ತು. ಈ ಗ್ಯಾಪ್ ಅಪ್ ಏರಿಯಾದಲ್ಲಿ ಬೈ ಟ್ರೇಡ್ ಕೊಟ್ಟಿದ್ದೆ, ಇಲ್ಲಿಂದ ಇಲ್ಲಿ ತನಕ ಹೋಗಿತ್ತು. ಎಕ್ಸಾಕ್ಟ್ಲಿ ಈ ಜಾಗದಲ್ಲಿ ಸೆಲ್ ಟ್ರೇಡ್ ಕೊಟ್ಟಿದ್ದೆ, ಇಲ್ಲಿಂದ ಇಲ್ಲಿವರೆಗೂ ಬಂದಿತ್ತು. ಆ್ಯಂಡ್ ಮೋರ್ ಓವರ್ ಈ ಜಾಗದಿಂದ ಬೈ ಟ್ರೇಡ್ ಕೊಟ್ಟಿದ್ದೀನಿ, ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ ಮಾರ್ಕೆಟು. ಆ್ಯಂಡ್ ಈ ಜಾಗ ನೀವು ನಂಬಲ್ಲ, ಲಾಸ್ಟ್ ವಿಡಿಯೋಸ್ ಓಪನ್ ಮಾಡಿ, ಇದು OTA ಏರಿಯಾ. ಮಾರ್ಕೆಟ್ ಆಲ್ರೆಡಿ OTA ಏರಿಯಾಗೆ ಬಂದಿದೆ. ಈ OTA ಏರಿಯಾದಲ್ಲಿ ಬೈ ಮಾಡಿದರೆ ಹೋಲ್ಡ್ ಮಾಡಿ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ. ನನಗೆ ತುಂಬ ನೆನಪಿದೆ, ಹಳೆ ವಿಡಿಯೋ ತೆಗೆದು ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಬೇಕಂದರೆ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. OTA ಏರಿಯಾದಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಮಾರ್ಕೆಟು ಅಂತ OTA ಏರಿಯಾ ರೀಜನ್ ಬಗ್ಗೆ ಹಾಕಿದ್ದೀನಿ. ಓಕೆ, ಗ್ಯಾಪ್ ಡೌನ್ ಸಿನಾರಿಯೋ, ಗ್ಯಾಪ್ ಅಪ್ ಸಿನಾರಿಯೋ ಆಯಿತು. ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನಿಂಗ್ ಸಿನಾರಿಯೋ ಆದರೆ ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಫ್ಲಾಟ್ ಓಪನಿಂಗ್ ಸಿನಾರಿಯೋ ಆದರೆ ಮಾರ್ಕೆಟ್ ಏನು ಮಾಡುತ್ತೆ, ಸೇಮ್ ಇದೇ ಝೋನಲ್ಲೇ ನಿಧಾನಕ್ಕೆ ಹಿಂಗೆ ಓಡಾಡ್ಕೊಂಡು ಯಾವುದೋ ಒಂದು ಕಡೆ ಒಂದು ಸ್ವಲ್ಪ ಮೇಲಕ್ಕೆ ಹೋಗಿ ಟ್ರ್ಯಾಪ್ ಮಾಡ್ಕೊಂಡು ಮತ್ತೆ ಕೆಳಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಐ ಆಮ್ ನಾಟ್ ಶೂರ್ ಅಬೌಟ್ ದ ಸೈಡ್ ವೇಸ್ ಮಾರ್ಕೆಟು. ಬೆಟರ್ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ಯಾಕಂದರೆ ಸೈಡ್ ವೇಸ್ ಮಾರ್ಕೆಟಲ್ಲಿ ಆದಷ್ಟು ಬೈ ಸೈಡ್ ಲಿಕ್ವಿಡಿಟಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ, ಸೆಲ್ ಸೈಡ್ ಲಿಕ್ವಿಡಿಟಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಓಕೆನಾ, ಏನು ಮಾಡುತ್ತೆ ಹೇಳಿ, ಬೈ ಸೈಡ್ ಲಿಕ್ವಿಡಿಟಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ, ಸೆಲ್ ಸೈಡ್ ಲಿಕ್ವಿಡಿಟಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಅವೆರಡೂ ಲಿಕ್ವಿಡಿಟಿ ತೊಗೊಂಡು ಮಾರ್ಕೆಟ್ ಏನು ಮಾಡುತ್ತೆ, ನೀಟಾಗಿ ಟ್ರ್ಯಾಪ್ ಮಾಡಿಬಿಟ್ಟು ನಿಮ್ಮನ್ನ ಮಾರ್ಕೆಟಿಂದ ಎಕ್ಸಿಟ್ ಮಾಡಿ ಆಮೇಲೆ ಒರಿಜಿನಲ್ ಮೂಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಾರ್ಕೆಟು. ಓಕೆನಾ, ಏನು ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒರಿಜಿನಲ್ ಮೂಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾನೊಂದು ಟ್ರೇಡ್ ತೊಗೊಂಡಿದ್ದೆ ಈ ಜಾಗದಲ್ಲಿ. ಅಕಾರ್ಡಿಂಗ್ ಟು ಮೀ ನಾನು ತೊಗೊಂಡಿದ್ದು ಇಲ್ಲೇ, ಸ್ಟಾಪ್ ಲಾಸ್ ಇಟ್ಟಿರೋದು ಇಲ್ಲೇ. ಸೊ ಮಾರ್ಕೆಟ್ ಈಸ್ ಅರೌಂಡ್ ಲೈಕ್ 1:2.5 ಆಲ್ರೆಡಿ ಕೊಟ್ಟಿದೆ. ಮೈ ಟಾರ್ಗೆಟ್ ಈಸ್ ಅಪ್ ಟು ಹಿಯರ್ 1:4. ನಾನು ಕವರ್ ಮಾಡ್ಕೊಂಡು ಮಾರ್ಕೆಟಿಂದ ಎಕ್ಸಿಟ್ ಆಗ್ತೀನಿ ಗೋಲ್ಡಲ್ಲಿ. ಸೊ ಅದೇ ಥರ EURUSD ಒಂದು ಟ್ರೇಡ್ ಇತ್ತು, ಏನಾಗಿದೆ ನೋಡೋಣ. EURUSD ಓಕೆ, ಮೇಲಕ್ಕೆ ತನಕ ಹೋಗಿ ಇಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಕೆಳಗೆ ಬರ್ತಾ ಇದೆ. ಫೈನ್, ನೋ ಪ್ರಾಬ್ಲಮ್, ಐ ವಿಲ್ ಹೋಲ್ಡ್ ದ ಟ್ರೇಡ್. ಮೈ ಟಾರ್ಗೆಟ್ ಈಸ್ ಅಪ್ ಟು ಹಿಯರ್, ನೋ ವರೀಸ್, ಇಟ್ ಮೇ ಹ್ಯಾಪನ್. ಮಾರ್ಕೆಟ್ ಈಸ್ ಆಲ್ ಅಬೌಟ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್, ಡೋಂಟ್ ವರಿ ಅಬೌಟ್ ದಟ್. ನಿಫ್ಟಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಿಫ್ಟಿ 50 ಆದಮೇಲೆ ಬ್ಯಾಂಕ್ ನಿಫ್ಟಿ. ನಾನು ನಿಮಗೆ ಹೋದ ವಿಡಿಯೋದಲ್ಲೂ ಹೇಳಿದ್ದೆ. ಹೋದ ವಿಡಿಯೋದಲ್ಲಿ ನಾನು ತುಂಬ ನೀಟಾಗಿ ಹೇಳಿರಲಿಲ್ಲ. ಈ ಸರಿ ನಾನು ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಪ್ಲೇಲಿಸ್ಟ್ ಓಪನ್ ಮಾಡ್ತೀನಿ. ಆ ಪ್ಲೇಲಿಸ್ಟಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ OTA ಹೆಂಗೆ ವರ್ಕ್ ಆಗುತ್ತೆ, ಆರ್ಡರ್ ಬ್ಲಾಕ್ ಅಂದ್ರೇನು, ಸಪ್ಲೈ ಝೋನ್ ಅಂದ್ರೇನು, ಡಿಮ್ಯಾಂಡ್ ಝೋನ್ ಅಂದ್ರೆ ಎಲ್ಲದನ್ನು ಹೇಳ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಂಪ್ಲೀಟ್ ಬ್ಲಾಗ್ಸ್. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ, ಟೆಲಿಗ್ರಾಮ್ ಚಾನಲ್ ಇದೆಯಾ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡ್ತಾ ಇದ್ದೀರಾ. ಖಂಡಿತ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ಆ ಚಾನಲ್ ನಾನು ನಿಮಗೆ ಕೊಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸು 100 ಕ್ರಾಸ್ ಆಗಿದ ತಕ್ಷಣ ಐ ವಿಲ್ ಗಿವ್ ಯು ಒನ್ ನೈಸ್ ಟೆಲಿಗ್ರಾಮ್ ಚಾನಲ್. ನಿಮಗೆ ಬೇಕು ಅಂದರೆ ಡೈಲಿ ಲಾಂಗ್ ಹೋಲ್ಡಿಂಗ್ ಟ್ರೇಡಿಂಗು ಕೊಡ್ತೀನಿ, ಶಾರ್ಟ್ ಹೋಲ್ಡಿಂಗ್ ಟ್ರೇಡಿಂಗು ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸಪೋರ್ಟ್ ಮಾಡಿ, ನನ್ನ ಎಂಕರೇಜ್ ಮಾಡಿ. ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನಾನು ವಿಡಿಯೋ ಮಾಡಿಕೊಂಡು ನಿಮಗೆ ವಿಡಿಯೋ ಹೇಳೋಷ್ಟು ನಿಜವಾಗ್ಲೂ ಟೈಮ್ ಇಲ್ಲ ನನಗೆ. ಅಷ್ಟು ಟೈಮ್ ಇದ್ದಿದ್ದರೆ ನಾನು ನೋಡಿ ಇಲ್ಲಿ ಮಾರ್ಕೆಟ್ ನೋಡಿ ಇಲ್ಲಿವರೆಗೂ ಬಂದಿದೆ. ಇನ್ನೊಂದು ಚೂರು ಕೆಳಗಡೆ ಬಂದರೆ ನಂದು ಆರ್ಡರ್ ಬ್ಲಾಕ್ ಟ್ರಿಗರ್ ಆಗಿರೋದು. ಓಕೆ, ನನಗೆ ಅಷ್ಟು ಟೈಮೇ ಇಲ್ಲ. ಐ ಜಸ್ಟ್ ವಾಂಟ್ ಸಮ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್. ಮೆನಿ ಪೀಪಲ್ ಆರ್ ಲೂಸಿಂಗ್ ಮನಿ. ಯಾರೋ ಒಬ್ಬರು ಮೊನ್ನೆ ದಿವಸ ಇನ್ಸ್ಟಾಗ್ರಾಮಲ್ಲಿ, ಐ ಡೋಂಟ್ ವಾಂಟ್ ಟು ಎಕ್ಸ್ಪೋಸ್ ದೇರ್ ನೇಮ್ಸ್, ದೇ ಡೈಲಿ ಪರ್ ಡೇ 40 ಟ್ರೇಡ್ಸ್ ತೊಗೋತಿದ್ರಂತೆ. ದೇ ಲಾಸ್ಟ್ ಹ್ಯೂಜ್ ಮನಿ. ಓಕೆ, ದೇ ಲಾಸ್ಟ್ ಲೈಕ್ ಅರೌಂಡ್ 3-4 lakhs ಲೋನ್ ಮೇಲೆ ತೊಗೊಂಡು they lost, and they are completely concentrating on trading. But still I am trying to tell them, don't do like maximum market ನಿಮಗೆ ಕೊಡೋದೇ ಇಲ್ಲ. ಅಷ್ಟು ನಿಮಗೆ ಹೆಂಗೆ ಅಷ್ಟು
ಏನು ಹೇಳ್ತಾರೆ ನಿಮಗೆ ಹೆಂಗೆ ಅಷ್ಟು ಆಪರ್ಚುನಿಟಿ ಕೊಡುತ್ತೆ, ಹೆಂಗೆ ಅಷ್ಟು ಟ್ರೇಡ್ ಕೊಡುತ್ತೆ. ಫಾರ್ ಮೀ ಮ್ಯಾಕ್ಸಿಮಮ್ ಒಂದೇ ಟ್ರೇಡ್ ಸಿಗೋದು ಒನ್ ಡೇ ನನಗೆ. ಅಲ್ಲಿವರೆಗೂ ನಾನು ಹೋಲ್ಡ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಟೈಮ್ ಝೋನೇ 15 ಮಿನಿಟ್ಸ್ ಕೆಳಗಡೆ ನಾನು ನೋಡೋದಿಲ್ಲ. ನೀವು ನೋಡಿ ಇಲ್ಲಿ 5 ಮಿನಿಟ್ಸ್ ನೋಡಿದ್ರೆ ಆವಾಗ ನಿಮಗೆ ಇಲ್ಲಿಂದ ಇಲ್ಲಿ ತಗೋ ಮೂಮೆಂಟ್, ಇಲ್ಲಿಂದ ಇಲ್ಲಿ ತಗೋ ಮೂಮೆಂಟ್, ಇಲ್ಲಿಂದ ದಿಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕೌಟ್ ಬ್ರೋ. ಮಾರ್ಕೆಟ್ ವರ್ಕ್ಸ್ ಆನ್ ಮ್ಯಾಕ್ರೋ ಸ್ಟ್ರಕ್ಚರ್. ಸಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟು ಹೈಯರ್ ಲೋ, ಹೈಯರ್ ಲೋ, ಹೈಯರ್ ಲೋ. ಈಗ ಹೆಂಗೆ ಮಾರ್ಕೆಟ್ ಫಾಲೋ ಮಾಡ್ತಾ ಇದೆ ಅಂತ ಅಂದರೆ ನೋಡಿ ಇಲ್ಲಿ ಹೈಯರ್ ಲೋ, ಹೈಯರ್ ಲೋ, higher low. This is how it has to go. Then directly boom. This is how it has to go. OTA ಏರಿಯಾಗೆ ಬರಬೇಕು ಮಾರ್ಕೆಟು. OTA ಬರದೆ ಚಾನ್ಸೇ ಇಲ್ಲ ಮಾರ್ಕೆಟ್ ಮೂವ್ ಆಗೋದಕ್ಕೆ. ಓಕೆ, ಸೊ ಆಮೇಲೆ ಈ ಜಾಗದಲ್ಲಿ ಯಾಕೆ ನೋಡಿ, ಈ ಜಾಗದಲ್ಲಿ ಏನು ಕೊಡ್ತು ನಿಮಗೆ, ಈ ಜಾಗದಲ್ಲಿ ಆ್ಯಕ್ಚುಲಿ ಸಪ್ಲೈ ಝೋನ್ ಇದೆ. ನಾನು 5 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಮಗೆ. ಸಪ್ಲೈ ಝೋನ್ ಇದೆ. ಓಕೆ, ಆ್ಯಂಡ್ ನೀವು ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ 19th ಆಗಸ್ಟ್. ಎಲ್ಲಿವರೆಗೂ 19th ಆಗಸ್ಟ್ ಇದೆ? ಓಕೆ, ದಿಸ್ ಈಸ್ 18th ಆಗಸ್ಟ್. ಎಕ್ಸಾಕ್ಟ್ಲಿ ಮಾರ್ಕೆಟ್ ಗ್ಯಾಪ್ ಅಪ್ ಹೆಂಗೆ ಓಪನ್ ಆಯಿತು ಮಾರ್ಕೆಟ್ ನೋಡಿ ತೋರಿಸ್ತೀನಿ. ಮಾರ್ಕೆಟ್ ಹಿಂಗಿತ್ತು, ನೆಕ್ಸ್ಟ್ ಓಪನ್ ಆಯಿತು ಫ್ಲ್ಯಾಟ್ ಓಪನಿಂಗ್ ಥರ, ಗ್ಯಾಪ್ ಅಪ್, ಸ್ಲೈಟ್ಲಿ ಗ್ಯಾಪ್ ಅಪ್, ವ್ಯಾಕ್ಯೂಮ್ ಬ್ಲಾಕ್, ಕವರ್ ಆಯಿತು, ಮಾರ್ಕೆಟ್ ಕವರ್ ಆಯಿತು. ಓಕೆ, ಸ್ಟಿಲ್ ಇಟ್ಸ್ ಗೋಯಿಂಗ್ ಡೌನ್, ಮಾರ್ಕೆಟ್ ಇಸ್ ಟ್ರೈಂಗ್ ಟು ಗೋ ಡೌನ್. ತುಂಬ ಜನ ಸೆಲ್ಲರ್ಸ್ ಇರ್ತಾರೆ ಇಲ್ಲಿ. ಈ ಜಾಗದಲ್ಲಿ ಸೆಲ್ಲರ್ಸ್ ಇದ್ದಾರೆ, ಈ ಜಾಗದಲ್ಲಿ ಆರ್ಡರ್ಸ್ ಪ್ಲೇಸ್ ಮಾಡಿದ್ದಾರೆ, ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ 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 ಸಿ ನಾವು ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ಎ ನ್ಯೂ ಆರ್ಡರ್ ಬ್ಲಾಕ್ ಓವರ್ ಹಿಯರ್. ಓಕೆ, ಈ ಆರ್ಡರ್ ಬ್ಲಾಕಿಂದ ಮಾರ್ಕೆಟ್ ಏನು ಮಾಡುತ್ತೆ, ಇಟ್ ವಿಲ್ ಟ್ರೈ ಟು ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದ್ಯಾ? ಖಂಡಿತ ಇಲ್ಲ, ನನಗಂತೂ ಕೊಟ್ಟಿಲ್ಲ. ಯಾರ್ಯಾರು ತೊಗೊಂಡಿದ್ದೀರೋ ದೇ ಆರ್ ಗ್ರೇಟ್, ದೇ ಆರ್ ಲಕ್ಕಿ. ಆ್ಯಂಡ್ ಮಾರ್ಕೆಟ್ ಇಲ್ಲೊಂದು ಸಣ್ಣ ಆರ್ಡರ್ ಬ್ಲಾಕ್ ಕೊಟ್ಟಿದೆ, ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿರೋದು ನೋಡಿ ಹೆಂಗೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಸಣ್ಣ ಆರ್ಡರ್ ಬ್ಲಾಕ್ ಕೊಟ್ಟಿದೆ. ದಿಸ್ ಇಸ್ ಮೋರ್ ಓವರ್ 5 ಮಿನಿಟ್ಸ್, ಐ ವಿಲ್ ನಾಟ್ ಇವನ್ ಎಂಟರ್. ಓಕೆ, ಸಣ್ಣ ಆರ್ಡರ್ ಬ್ಲಾಕ್, ಬೈ ಸೈಡ್ ಆರ್ಡರ್ ಬ್ಲಾಕ್ ಕೊಟ್ಟಿದೆ. ಈಗ ಮಾರ್ಕೆಟ್ ನನ್ನ ಟಾರ್ಗೆಟ್ ಎಲ್ಲಿವರೆಗೂ ಇರುತ್ತೆ, ಆಬ್ವಿಯಸ್ಲಿ ಇಲ್ಲಿವರೆಗೂ ಇರುತ್ತೆ, ಡೈರೆಕ್ಟ್ ಅಲ್ಲಿವರೆಗೂ ಹೋಗುತ್ತೆ ಮಾರ್ಕೆಟು. ಎಸ್, ಟಚ್ ಆಯಿತು, ಕಲಾಸ್, ಮತ್ತು ವಾಪಸ್ ಕೆಳಗೆ ಬರುತ್ತೆ. ಈಗ ನೋಡಿ ಟಚ್ ಆದಮೇಲೆ ನಂದು ಕಾನ್ಸಂಟ್ರೇಷನ್ ಏನು, ಸೆಲ್ ಕಾನ್ಸಂಟ್ರೇಷನ್. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೆ ನೋಡಿ, ಇಲ್ಲಿ ನಾನು ಟ್ರೇಡ್ ತೊಗೋತೀನಿ. ನಾನು ಟ್ರೇಡ್ ತೊಗೊಳ್ಳೋ ಏರಿಯಾ ಇದು. ಯಾಕೆ ಇಲ್ಲೇ ತೊಗೋತೀನಿ ಅದನ್ನು ತೋರಿಸ್ತೀನಿ ನೋಡಿ. ಸಿ ಓಕೆ ಓಕೆ, ಸೊ ಇಲ್ಲಿ ಫ್ರೆಶ್ ಸಪ್ಲೈ ಝೋನ್ ಕ್ರಿಯೇಟ್ ಆಯಿತು. ದಿಸ್ ಇಸ್ ಫ್ರೆಶ್ ಸಪ್ಲೈ ಝೋನ್. I will place trade over this area, short position. Where is my target? I will keep stop loss over here. My target, where is the order block? Around here my order block is. Simple. Okay, fine. My stop loss is around here, sorry. ಅಷ್ಟೇ ನಂದು ಟಾರ್ಗೆಟ್. ಸಿ ಮಾರ್ಕೆಟ್ ಅಲ್ಲಿಂದ ಹೆಂಗೆ ಪುಲ್ ಬ್ಯಾಕ್ ತೊಗೊಂತು, ಯಾಕೆ ಇಲ್ಲಿಂದನೇ ಯಾಕೆ ಪುಲ್ ಬ್ಯಾಕ್ ತೊಗೊಂತು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ವ್ಯಾಕ್ಯೂಮ್ ಬ್ಲಾಕಿಂದ ಮಾರ್ಕೆಟ್ ಮತ್ತೆ ಮೇಲೆ ಹೋಯ್ತು. ಸಿಂಪಲ್. ಈಗ ಮತ್ತೆ ಇಲ್ಲಿಂದ ತೊಗೋತೀನಾ, ವೆಯ್ಟ್ ಮಾಡಿ, ಇಲ್ಲೂ ನಾನು ತೊಗೋತೀನಿ ನೋಡಿ, ಈಗ ತೋರಿಸ್ತೀನಿ. ಓಕೆ, ಆರ್ಡರ್ ಬ್ಲಾಕ್, ದೆನ್ ಮಾರ್ಕೆಟ್ ಸ್ಟಾಪ್ ದೇರ್ ಓನ್ಲಿ. ಅಕಾರ್ಡಿಂಗ್ ಟು ಮಿ ಮಾರ್ಕೆಟ್ ಹ್ಯಾಸ್ ಟು ಕಮ್ ಡೌನ್ ಟುಮಾರೋ. ಓಕೆ, ದಿಸ್ ಇಸ್ ಅ ಫ್ರೆಶ್ ಆರ್ಡರ್ ಬ್ಲಾಕ್ ನೋಡಿ. ಇದು ಫ್ರೆಶ್ ಆರ್ಡರ್ ಬ್ಲಾಕ್. ನಾಳೆ ನೋಡಿ ಸೆಟಪ್ ಹೇಳ್ತೀನಿ ಹಿಂಗೆ ಅಂತ. ಸಿಂಪಲ್. ಮಾರ್ಕೆಟ್ ಏನಾದರೂ ಸೇಲ್ ಸೈಡ್ ರಿಜೆಕ್ಷನ್ ಕೊಡ್ತು ಅಂತಂದರೆ ಫ್ರೆಶ್ ಆರ್ಡರ್ ಬ್ಲಾಕ್ ಇಲ್ಲಿಂದ ಬರುತ್ತೆ, ಇಲ್ಲಿಂದ ಕೆಳಗೆ ಹೋಗುತ್ತೆ. ದಟ್ಸ್ ಇಟ್. ದಟ್ ಈಸ್ ಹೌ ಮಾರ್ಕೆಟ್ ವರ್ಕ್ಸ್. ಓಕೆ, ಫೈನ್. ಸೊ ಸಿನಾರಿಯೋಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ. ಬೈ ಸೈಡ್ ಸಿನಾರಿಯೋ, ಸೆಲ್ ಸೈಡ್ ಸಿನಾರಿಯೋ ಕಂಪ್ಲೀಟಾಗಿ A to Z ನೀಟಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫೈನ್. ನೋಡಿ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಈ ವ್ಯಾಕ್ಯೂಮ್ ಬ್ಲಾಕ್ ಇತ್ತು, ಮಾರ್ಕೆಟ್ ವ್ಯಾಕ್ಯೂಮ್ ಬ್ಲಾಕ್ ಕ್ರಾಸ್ ಮಾಡ್ತು. ಕ್ರಾಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇದು ಇವಾಗ ಕ್ರಾಸ್ ಮಾಡಿದ್ಮೇಲೆ ಇವಾಗ ಏನಾಯ್ತಿದು, ಇದು ರೆಸಿಸ್ಟೆನ್ಸ್ ಏರಿಯಾ ಇದ್ದಿದ್ದು ಡೈರೆಕ್ಟಾಗಿ ನೋಡಿ. ಇದು ಮೊದಲು ರೆಸಿಸ್ಟೆನ್ಸ್ ಆಗಿತ್ತು, ಈಗ ಸಪೋರ್ಟ್ ಆಗಿ ಕನ್ವರ್ಟ್ ಆಯ್ತಿದ್ದು. ಓಕೆ, ಸಿ ಅಪ್ ಟು ಹಿಯರ್ ಓನ್ಲಿ ಐ ಹ್ಯಾವ್ ಟೇಕನ್ ಟ್ರೇಡ್. ವೈ ಐ ಹ್ಯಾವ್ ಟೇಕನ್ ಟ್ರೇಡ್ ಅಪ್ ಟು ಹಿಯರ್ ಓನ್ಲಿ? ಐ ಸಾ ದಿಸ್. ನೌ ವಿ ನೋ ದ ಡೆಸ್ಟಿನೇಷನ್ ಆಲ್ಸೋ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಮಾರ್ಕೆಟು ಟ್ರೇಡಿಗೆ ಎಂಟ್ರ್ ಆದಮೇಲೆ ಮಾರ್ಕೆಟು ಒಂದೇ ಕ್ಯಾಂಡಲಲ್ಲಿ ಮತ್ತೆ ವಾಪಸ್ಸು ಸ್ಟಾಪ್ ಲಾಸ್ ಟ್ರಿಗರ್ ಆಗಿಬಿಟ್ರೆ, ಒಂದೇ ಕ್ಯಾಂಡಲಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಿಬಿಟ್ರೆ, ನೋ, ಇಟ್ ವಿಲ್ ನಾಟ್ ಹಿಟ್ ಲೈಕ್ ದಟ್. ಇಟ್ ಹ್ಯಾಸ್ ಡೆಸ್ಟಿನೇಷನ್, ಇಟ್ ಹ್ಯಾಸ್ ಇಟ್ಸ್ ಓನ್ ರೂಲ್. ನೋಡಿ ಇಲ್ಲಿ ಸಣ್ಣದೊಂದು ವ್ಯಾಕ್ಯೂಮ್ ಬ್ಲಾಕ್ ಇದೆ. ಈಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಸಣ್ಣದೊಂದು ವ್ಯಾಕ್ಯೂಮ್ ಬ್ಲಾಕ್ ಇದೆ
ಮಾರ್ಕೆಟ್ ನೆಕ್ಸ್ಟ್ ಸರಿ ಬಂದರೆ ಈ ಜಾಗದಲ್ಲಿ ಈ ವ್ಯಾಕ್ಯೂಮ್ ಬ್ಲಾಕು ಸಪ್ಲೈ ಝೋನ್ ಥರ ಆ್ಯಕ್ಟ್ ಆಗಕ್ಕೆ ಶುರು ಮಾಡುತ್ತೆ. ನೋಡಿ, ಇದು ಇಲ್ಲಿಂದ ಇಲ್ಲಿ ತನಕ ಫುಲ್ಲು ಸಪ್ಲೈ ಝೋನ್. ಈ ಮಾರ್ಕೆಟ್ ಈ ಸಪ್ಲೈ ಝೋನಿಂದ ಮಾರ್ಕೆಟ್ ಕೆಳಗೆ ಬರ್ತಾ ಇದೆ. ಮಾರ್ಕೆಟ್ ಈಸ್, ಇಫ್ ಯು ಕೇರ್ಫುಲಿ ಅಬ್ಸರ್ವ್, ಮಾರ್ಕೆಟ್ ಈಸ್ ರೆಸ್ಪೆಕ್ಟಿಂಗ್ ಹೈನ ರೆಸ್ಪೆಕ್ಟ್ ಮಾಡ್ತಾ ಇದೆ, ಲೋನ ಬ್ರೇಕ್ ಮಾಡ್ತಾ ಇದೆ. ಲೋ ಬಂತು, ಬ್ರೇಕ್ ಆಯಿತು, ಲೋ ಬಂತು, ಬ್ರೇಕ್ ಆಯಿತು. ಮಾರ್ಕೆಟ್ ಈಸ್ ರೆಸ್ಪೆಕ್ಟಿಂಗ್ ಲೋಸ್. So moreover, I am not a 15 minutes trader. I am just making you guys to understand, 5 minutes trader, making you guys to understand why it is getting rejected from this area only, why this is getting rejected from that area only ಅಂತ ಹೇಳ್ಬಿಟ್ಟು ಫೈನ್. ಸೊ ಮಾರ್ಕೆಟ್ ಏನಾಯಿತು? ಓಕೆ ಫೈನ್. ಮಾರ್ಕೆಟ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಡೈಲಿ ಟೈಮ್ ಫ್ರೇಮ್, ಮಾರ್ಕೆಟ್ ಈಸ್ ನಾಟ್ ಇನ್ಸೈಡ್ ಕ್ಯಾಂಡಲ್. ಮಾರ್ಕೆಟ್ ಹ್ಯಾಸ್ ಓಪನ್ ಗ್ಯಾಪ್ ಡೌನ್, ವೆಂಟ್ ಅಪ್, ಮತ್ತೆ ಕಮ್ ಡೌನ್, ದೆನ್ ಇಟ್ ಸ್ಟಾರ್ಟೆಡ್ ಟು ಗೋ ಅಪ್. ಸೊ ಮಾರ್ಕೆಟಲ್ಲಿ ಸೆಲ್ ಸೈಡ್ ಪ್ರೆಷರ್ ಜಾಸ್ತಿ ಇದೆ. ಮಾರ್ಕೆಟು ಐ ವಾಂಟ್ ಯು ಗೈಸ್ ಟು ಟೇಕ್ ಎಂಟ್ರಿ ಫ್ರಮ್ ಓ ಟಿ ಏರಿಯಾ. ಓ ಟಿ ಏರಿಯಾ ಬರೋ ತನಕ ವೆಯ್ಟ್ ಮಾಡಿ, ಓ ಟಿ ಏರಿಯಾದಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾರ್ಕೆಟು ಒಂದೊಳ್ಳೆ ಗ್ಯಾಪ್ ಅಪ್ ಕೊಟ್ಟಿದೆ. ಈ ಜಾಗದಿಂದ ಬೈ ಮಾಡೋಕ್ಕೆ ಟ್ರೈ ಮಾಡಿ. ಅಲ್ಲಿವರೆಗೂ ಬೈ ಮಾಡಲೇಬೇಡಿ, ನಿಜ ಹೇಳ್ತೀನಿ, ಅಲ್ಲಿವರೆಗೂ ಬೈ ಮಾಡಲೇಬೇಡಿ. ಮಾಡಿದರೆ ನಿಮ್ಮ ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತವೆ. ಅರ್ಥವಾಯಿತಾ? ಓಕೆ ಫೈನ್. ಸೊ ಇಲ್ಲಿಂದ ನೀವು ಬರೋದಾದರೆ ಇಲ್ಲಿ ತನಕ ಬಂದಿದೆ. ಗ್ಯಾಪ್ ಡೌನ್ ಸಿನಾರಿಯೋಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಮೋಸ್ಟ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಸಿನಾರಿಯೋ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಸಿನಾರಿಯೋ ಆದರೆ ಮಾರ್ಕೆಟಿಂಗ್ಗೆ ಫ್ರೆಶ್ ಸಪ್ಲೈ ಝೋನ್, ಬೈ ಫ್ರಮ್ ಹಿಯರ್, ತಪಕ್ ಫುಲ್ ಹೈ. ಈ ಜಾಗದಿಂದ ಮಾರ್ಕೆಟ್ ಮೇಲಕ್ಕೆ ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ ಈ ಜಾಗದಲ್ಲಿ ಕೆಲವೊಂದು ಸ್ಟಾಪ್ ಲಾಸ್ ಇಟ್ಟಾದರೆ ಈ ಜಾಗದಿಂದನಂತೂ 100% ಮೇಲಕ್ಕೆ ಹೋಗುತ್ತೆ. ಸೊ ವಾಟ್ ಈಸ್ ಮೈ ಕೀ ಏರಿಯಾಸ್ ಫಾರ್ ಟುಡೇ? ಕೀ ಏರಿಯಾಸ್ ಆರ್ ವೆರಿ ಸಿಂಪಲ್. ದಿಸ್ ಈಸ್ ಒನ್ ಕೀ ಏರಿಯಾ. ಓಕೆ, ದಿಸ್ ಈಸ್ ಸೆಕೆಂಡ್ ಕೀ ಏರಿಯಾ. Okay, this is third key area. Okay, this is fourth key area. You got it? Fine. Coming to gap up scenario. ಸಿಂಪಲ್ ಗ್ಯಾಪ್ ಅಪ್ ಸಿನಾರಿಯೋ ಆದರೆ ನಮಗೆ ಇನ್ನೂ ಅಡ್ವಾಂಟೇಜು. ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಸಿನಾರಿಯೋ ಆದರೆ ಸಿಂಪಲ್ ಇಲ್ಲಿಂದ ಬರುತ್ತೆ, ಇಲ್ಲಿಂದ ರೆಸ್ಪೆಕ್ಟ್ ಮಾಡುತ್ತೆ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸಿಂಪಲ್, ದಾಟ್ಸ್ ಇಟ್. ಸಿಂಗಲ್ ಮೂಮೆಂಟ್ ಏನು ಹೇಳಿ, ಮಾರ್ಕೆಟು ಸಿಂಗಲ್ ಮೂಮೆಂಟ್ ಕೊಡುತ್ತೆ. Oh my god, my stop loss has been hit in Euro USD 15 minutes. Yeah, my stop loss taken ಆಗಿದೆ. Where is this USD CAD? Today I had a bad day. My stop losses are triggering. USD CAD. Wow. USD CAD, my target hit. It nicely hit my target and went up ಲೈಕ್ ನಥಿಂಗ್. ಒಂದೇ ಕ್ಯಾಂಡಲ್, ಸಿಂಗಲ್ ಕ್ಯಾಂಡಲ್ ಟಾರ್ಗೆಟ್ ಇಟ್. ಐ ಥಿಂಕ್ ನ್ಯೂಸ್ ಇತ್ತು ಅನಿಸುತ್ತೆ. ದಟ್ಸ್ ವೈ ಮೈ ಸ್ಟಾಪ್ ಲಾಸ್ ಹ್ಯಾಸ್ ಬಿನ್ ಇಟ್. ಕರೆಕ್ಟ್, ನ್ಯೂಸ್ ಇದೆ, ಮೈ ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದೇ ಅನ್ಕೊತೀವಿ, ನ್ಯೂಸ್ ಬರಬೇಕು. ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋಕ್ಕೆ ಮಾರ್ಕೆಟಲ್ಲಿ ನ್ಯೂಸ್ ಬರಬೇಕು, ಇಲ್ಲಾಂದರೆ ಸುಲಭಗೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಗೋದೇ ಇಲ್ಲ. ಫೈನ್. USD CAD ಟಾರ್ಗೆಟ್ ಟ್ರಿಗರ್ಡ್, Euro USD ಸ್ಟಾಪ್ ಲಾಸ್ ಹಿಟ್. ನೋಡಿ, ಅದರಲ್ಲಿ 1:4 ಕವರ್ ಮಾಡಿದೆ. 1:3 ಆ್ಯಾವ್ರೇಜ್ ಆಗುತ್ತೆ ಡೈಲಿ. ಓಕೆ, ಬಟ್ ಟುಡೇ ಐ ಮೀನ್ ಕೈಂಡ್ ಆಫ್ ಐ ಥಿಂಕ್ ಐ ಆಮ್ ಲಾಸ್. ಈ ಗೋಲ್ಡ್ ಒಂದು ಟ್ರೇಡ್ ತೊಗೊಂಡಿದ್ದೆ, ಗೋಲ್ಡ್ ಟ್ರೇಡು ಸ್ಟಾಪ್ ಲಾಸ್ ಟ್ರಿಗರ್ ಆಗಿದೆ. ಬಟ್ ಆ್ಯಕ್ಚುಲಿ ಇಲ್ಲೊಂದು ಟ್ರೇಡ್ ತೊಗೊಂಡಿದ್ದೆ, ಈ ಟ್ರೇಡ್ ಟಾರ್ಗೆಟ್ ಇಟ್ಟಾಯಿತು. ಬಟ್ ಈ ಟ್ರೇಡು ನಂದು ಟೆಕ್ನಿಕಲ್ ರೀಸನ್ಸಿಂದ ಟ್ರಿಗರ್ ಆಗಲಿಲ್ಲ. ಮತ್ತು ಇಲ್ಲಿಂದ ಸ್ಟಾಪ್ ಲಾಸ್. ಮತ್ತು ಇನ್ನೊಂದು ಟ್ರೇಡ್ ಇಲ್ಲಿ ತೊಗೊಂಡಿದ್ದೆ. ಐ ಥಾಟ್ ಲೈಕ್ ಎವ್ರಿ ಲೋ ವಿಲ್ ಬಿ ರೆಸ್ಪೆಕ್ಟೆಡ್, ಬಟ್ ಮಾರ್ಕೆಟ್ ಟೇಕನ್ ಮೈ ಸ್ಟಾಪ್ ಲಾಸ್. Euro JPY, it's not even coming to this zone. If it comes to this zone, definitely I will take a trade. ಓಕೆ, ನಂದು ಫೋರೆಕ್ಸಲ್ಲಿ ಪೇಸ್ ಬಂದ್ಬಿಟ್ಟು GBP/USD, Euro USD, USD CAD, ಗೋಲ್ಡು ಮತ್ತು Euro JPY. ಓಕೆ, ಸೊ ಕಮಿಂಗ್ ಟು ಗ್ಯಾಪ್ ಡೌನ್ ಸಿನಾರಿಯೋ, ವೆರಿ ಸಿಂಪಲ್. ಐ ಎಕ್ಸ್ಪ್ಲೇನ್ ಫ್ರಮ್ ಹಿಯರ್, ಡೈರೆಕ್ಟ್ಲಿ ಫ್ರಮ್ ಹಿಯರ್, ದೆನ್ ಫ್ರಮ್ ಹಿಯರ್, ದಟ್ಸ್ ಇಟ್. ಓಕೆ, ಗ್ಯಾಪ್ ಅಪ್ ಸಿನಾರಿಯೋ ಆಲ್ರೆಡಿ ಎಕ್ಸ್ಪ್ಲೇನ್. ಫ್ಲಾಟ್ ಓಪನಿಂಗ್ ಸಿನಾರಿಯೋ, ಟಪ, sideways. Market will take one stop losses of everywhere, take from stop losses of everywhere, again sideways, volume expansion, then from here it will go up to here. See, ನನ್ನ ಪ್ಲಾನ್ ಸಿಂಪಲ್. ಇಲ್ಲಿಗೆ ಬಂದಾಗಲೇ ಬೈ ಮಾಡ್ತೀನಿ ನಾನು. ಓಕೆ, ಕಮ್ಮಿಂಗ್ ಟು ಯುವರ್ ಸೆನ್ಸೆಕ್ಸ್. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಹೌದು. ಓಕೆ, ಸೆನ್ಸೆಕ್ಸು ಕಂಪ್ಲೀಟ್ ಸೈಡ್ ವೇಸು, ನೋ ಗ್ಯಾಪ್ ಅಪ್ಪು, ನಥಿಂಗು, ಫ್ಲ್ಯಾಟ್ ಓಪನಿಂಗು. ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿರೋದು ಒಂದೇ ಒಂದು ಫ್ರೆಶ್ ಆರ್ಡರ್ ಬ್ಲಾಕು. ಆ ಫ್ರೆಶ್ ಆರ್ಡರ್ ಬ್ಲಾಕ್ ಬಂದುಬಿಟ್ಟು ಇದೇನೆ. ಮಾರ್ಕೆಟು ಆ ಸಣ್ಣ ಆರ್ಡರ್ ಬ್ಲಾಕ್ನ ರೆಸ್ಪೆಕ್ಟ್ ಮಾಡಿದೆಯಾ? ಎಸ್ ಮಾಡಿದೆ.
Okay, this is the fresh order block. Market has respected that order block and went up. Fund it has went up to here. As I said, ನೋಡಿ ಈ ಜಾಗದಲ್ಲಿ ನಾನು ಮುಂಚೆನೇ ಮಾರ್ಕ್ ಮಾಡ್ಕೊಂಡಿದ್ದೆ. ಈ ಜಾಗನ ಮಾರ್ಕೆಟ್ ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಬಟ್ ನಾಳೆ ಮಾರ್ಕೆಟಲ್ಲಿ ಎಲ್ಲ ರೀತಿಯಾದ ಪೊಟೆನ್ಷಿಯಲ್ ಇದೆ. ನಾಳೆನೂ ಕೂಡ ಸೆನ್ಸೆಕ್ಸು ಸೈಡ್ ವೇಸ್ ಹೋಗುವಂಥ ಪೊಟೆನ್ಷಿಯಲ್ ಇದೆ. ಯಾಕಂತ ಅಂದರೆ ನಮ್ಮ ಹತ್ರ ಇರೋ ಡೈಲಿ ಆರ್ಡರ್ ಬ್ಲಾಕ್ ಪ್ರಕಾರ ನನ್ನ ಹತ್ರ ಇರೋ ಡೈಲಿ ಆರ್ಡರ್ ಬ್ಲಾಕ್ ಪ್ರಕಾರ ವ್ಯಾಕ್ಯೂಮ್ ಬ್ಲಾಕ್ ಇಲ್ಲಿ ಹೈಡ್ ಆಗಿರೋದು. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಈ ವ್ಯಾಕ್ಯೂಮ್ ಬ್ಲಾಕ್ ಹತ್ರ ತನಕ ಹೋಗೋಕೆ ಟ್ರೈ ಮಾಡುತ್ತೆ. ಸೊ ಮಾರ್ಕೆಟ್ ವಿಲ್ ಗಿವ್ ಯು ಒನ್ ಮೂಮೆಂಟ್, ಅಪ್ಸೈಡ್ ಮೂಮೆಂಟು ಸೆನ್ಸೆಕ್ಸಲ್ಲಿ ನಿಮಗೆ ಬರೋವಂಥ ಎಲ್ಲ ರೀತಿಯಾದ ಲಕ್ಷಣಗಳು ನನಗೆ ಕಾಣ್ತಾ ಇದೆ. ಓಕೆ ಫೈನ್. ಮಾರ್ಕೆಟ್ ಹೆಂಗೆ ಹೋಗುತ್ತೆ ನಾಳೆ? ತುಂಬ ಸಿಂಪಲ್. ಮಾರ್ಕೆಟ್ ಇಲ್ಲಿಗೆ ಬರುತ್ತೆ, ಗ್ಯಾಪ್ ಡೌನ್ ಸಿನಾರಿಯೋ ಇಲ್ಲಿಗೆ ಬರುತ್ತೆ, ಫ್ರೆಶ್ ಸಪ್ಲೈ ಝೋನ್ ಟಪರ್. ದಿಸ್ ಈಸ್ ಮೈ ಟ್ರಿಗರಿಂಗ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಇದು ಡಿಸ್ಕೌಂಟ್ ಏರಿಯಾದಲ್ಲಿ ಬೈ ಮಾಡಬೇಕು, ಪ್ರೀಮಿಯಂ ಏರಿಯಾದಲ್ಲಿ ಸೆಲ್ ಮಾಡಬೇಕು. ಓಕೆ, ಗ್ಯಾಪ್ ಅಪ್ ಸಿನಾರಿಯೋ ಫ್ರೆಶ್ ಆರ್ಡರ್ ಬ್ಲಾಕ್ ಟಪರ್, ದಟ್ ಈಸ್ ಟಾರ್ಗೆಟ್ ಇಲ್ಲಿವರೆಗೂ ಹೋಲ್ಡ್ ಮಾಡಿ ಅಷ್ಟೇ. ನಾಳೆ 100% 82.051 ಕ್ರಾಸ್ ಮಾಡಲ್ಲ ಮಾರ್ಕೆಟ್. ಓಕೆ, ಅಪ್ಪಿ ಕ್ರಾಸ್ ಮಾಡಬೇಕು ಅಂದರೆ ಗ್ಯಾಪ್ ಅಪ್ ಓಪನ್ ಆಗಬೇಕು. ಗ್ಯಾಪ್ ಅಪ್ ಓಪನ್ ಆದರೆ ಎಲ್ಲಿಗೆ ಹೋಗುತ್ತೆ ಮಾರ್ಕೆಟು? ಅದನ್ನು ಹೇಳ್ಬಿಡ್ತೀನಿ, ಅದನ್ನು ಖಂಡಿತ ಹೇಳ್ತೀನಿ. ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಇಲ್ಲಿವರೆಗೂ ಬರುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಸಿನಾರಿಯೋಸ್ ಆಫ್ ನಿಫ್ಟಿ 50, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್. ನಿಮಗೆ ಪ್ಲೇಲಿಸ್ಟ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ಏನಾದರೂ ಡೌಟ್ ಇದ್ದರೆ ಅರ್ಥ ಮಾಡಿಸ್ತೀನಿ. ಐ ವಿಲ್ 100% ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವಿಲ್ ವರ್ಕ್. ಓಕೆ, ಎಲ್ಲದು ನಿಮಗೆ ಖಂಡಿತವಾಗ್ಲೂ ನೀಟಾಗಿ ಹೇಳ್ತೀನಿ. ಓಕೆ, ಡೆಫಿನೆಟ್ಲಿ ಆ್ಯಸ್ ಯೂಶುವಲ್ ಹ್ಯಾವ್ ಎ ಪ್ರಾಫಿಟಬಲ್ ವೀಕ್, ಹ್ಯಾವ್ ಎ ಪ್ರಾಫಿಟಬಲ್ ಡೇ. ಅರ್ಥ ಮಾಡ್ಕೊಳ್ಳಿ, ಕಲೀರಿ.